ಚಲವಾದಿ ನಾರಾಯಣ ಸ್ವಾಮಿ ಅವರು ಇದ್ದಾರೆ ನಮ್ಮ ಜೊತೆಗೆ. ಚಲವಾದಿ ನಾರಾಯಣ ಸ್ವಾಮಿ ಅವರು, ನೀವು ಬರೋ ತನಕ ನಾವು ಚರ್ಚೆ ಮಾಡ್ತಾ ಇದ್ವಿ ನಾನು ಪ್ರಶಾಂತು, ಏನು ವೇವೇ ಇಲ್ಲ ಈ ಎಲೆಕ್ಷನ್ನಲ್ಲಿ ಅಂತ. ವೇವ್ ಇಲ್ಲ. ಹಾಗಿದ್ರೆ ಕಳೆದ ಚುನಾವಣೆಯಲ್ಲಿ ವೇವ್ ಇತ್ತು ಅಂದರೆ? ಓ, ಡೆಫಿನೆಟ್ಲಿ ಇತ್ತು. ಹೇಗೆ? ಪುಲ್ವಾಮಾ ಆಗಿತ್ತು, ಒಂದು ದೇಶಭಕ್ತಿ ಅಲೆ ಎದ್ದಿತ್ತು. ಭಾರತ ತನ್ನ ಮೇಲೆ ಆಕ್ರಮಣ ಮಾಡಿದವ್ರನ್ನ ಒಳಗೆ ನುಗ್ಗಿ ಹೊಡೆಯುತ್ತೆ ಅಂತ ಚರ್ಚೆಗಳಾಗ್ತಾ ಇತ್ತು. ಬಾಲಕೋಟದ ಹೇಳ್ತೀರಿ, ಆದರೆ ಅವೆಲ್ಲ ಚುನಾವಣೆ ಇಶ್ಯೂಗಳಾಗಿರಲಿಲ್ಲ ನಮಗೆ. ಓಕೆ, ಜನರಿಗೆ ಅನಿಸಿರ್ಬೋದು, ನಡವಳಿಕೆಗಳ ಬಗ್ಗೆ ಜನ ಚರ್ಚೆಗಳು ಮಾಡ್ತಕ್ಕಂಥದ್ದು ಸಹಜ. ಓಕೆ, ಈ ಸಾರಿಯೂ ಅನೇಕ ವಿಚಾರಗಳಿದೆ. ಮೋದಿಯವರಿಂದ ಈ ದೇಶಕ್ಕೆ ಒಂದು ಕಳೆ ಬಂದಿದೆ. ಹೊರ ದೇಶಗಳು ಕೂಡ ನಮ್ಮ ಭಾರತ ದೇಶದ ಅಭಿವೃದ್ಧಿಯನ್ನು ಭಾಳ ತೀಕ್ಷ್ಣವಾಗಿ ಗಮನಿಸ್ತಾ ಇದ್ದಾರೆ. ಓಕೆ, ಭಾಳ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ ಅಂತಕ್ಕಂಥ ಭಾವನೆ ಇದೆ. ಮೂರನೇದು, ರಾಮ ಮಂದಿರವೂ ಚರ್ಚೆಗೆ ಬಂತು, ಆದರೆ ಅದು ಇಶ್ಯೂ ಆಗಿರಲಿಲ್ಲ. ಆದರೆ ಅದು ಕೂಡ ಕಳೆದ ಬಾರಿ ಯಾವ ರೀತಿ ಚರ್ಚೆಗಳು ಮಾಡಿದ್ರು ನಡವಳಿಕೆಗಳನ್ನು, ಇದು ಕೂಡ ಚರ್ಚೆಗೆ ಬಂತು ಅಷ್ಟೇ. ಆದರೆ ವೇವ್ ಅಂತಂತಂದರೆ ಇವತ್ತು ವಿರೋಧ ಪಕ್ಷಗಳು ಸಂಪೂರ್ಣವಾಗಿ ತಳ ಕಚ್ಚಿದಾಗ ಅದು ಬೇರೆಯವರೆಗೆ ಅದು ವೇವ್ ಆಗಿ ಕಾಣೋದಿಲ್ಲ. ಮೋದಿ ವೇವ್, ಓಕೆ, ಐ ಅಕ್ಸೆಪ್ಟ್ ಮೋದಿ ವೇವ್, ಹೌದು ಇದೆ ಅದು. ಆದ್ದರಿಂದ ಇಂದಿರಾ ಗಾಂಧಿ ಅವರು ಮೃತಪಟ್ಟ 40 ವರ್ಷಗಳ ನಂತರವೂ ಇಂದಿರಾ ಗಾಂಧಿ ಸಲುವಾಗಿ ಓಟ್ ಹಾಕುವಂಥವ್ರು, ಕಾಂಗ್ರೆಸ್ಗೆ ಓಟ್ ಹಾಕುವಂಥವ್ರು ಇದ್ದಾರೆ ರೀ. ಆ ವೇವ್ಗಳು ಇರ್ತವೆ. ಅದು ಓಟ್ ಕನ್ವರ್ಷನ್ನಿನ ಕೆಪಾಸಿಟಿ ಆ ವೇವ್ಗೆ ಎಷ್ಟು ಅಂದರೆ 2014ಕ್ಕಿಂತ 2019 ಜಾಸ್ತಿ ಆಗಿತ್ತು, 2024ರಲ್ಲಿ ಕಡಿಮೆ ಆದಂಗೆ ಅನ್ನಿಸ್ತಾ ಇದೆ ಅದು ಅಂತ. ನೋಡಿ, ಒಂದು ಪಕ್ಷ ಅಥವಾ ಒಬ್ಬ ವ್ಯಕ್ತಿ ಮೇಲೆ ಒಂದು ಚುನಾವಣೆ, ಮೂರನೇ ಚುನಾವಣೆಗೆ ಬಂದಾಗ ನಾವು ಪದೇ ಪದೇ ಮಾತಾಡ್ತೀವಿ ಇದನ್ನು, ಆಂಟಿ ಇನ್ಕಂಬೆನ್ಸಿ ಅಂತ. ಹೌದು. ಆದರೆ ಪ್ರಥಮ ಚುನಾವಣೆಗಿಂತ ಎರಡನೇದು ಹೆಚ್ಚು ಪರ್ಸೆಂಟೇಜು, ಎರಡನೇದಕ್ಕಿಂತ ಮೂರನೇದು ಹೆಚ್ಚಾಗ್ತದೆ ಅಂತಲೇ ನಾವು ಈಗಲೂ ಅಂದ್ಕೊಂಡಿರೋದು. ಓಕೆ, ಹಂಗಿದ್ದ ಮೇಲೆ ಸೊ ನೀವು ವೇವೇ ಇಲ್ಲ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಆದರೆ ಮೋದಿಯವರ ಹೆಸರಿನಲ್ಲಿ ಒಂದು ಅಲೆ ವೇವ್ ಇದ್ದೇ ಇದೆ. ಈ ಸಾರಿ ಪ್ರತಿಯೊಬ್ಬರ ಬಾಯಲ್ಲೇ ಬರ್ತಿದ್ದಿದ್ದು ಮೋದಿಯವರಿಗೆ ಇನ್ನೊಂದು ಅವಕಾಶ ಕೊಡಲೇಬೇಕು ಅಂತ. ಏನಿರುತ್ತೆ, ಪ್ರತಿ ಬಾರಿ ಮೋದಿಯ ಜನಪ್ರಿಯತೆ ಕಡಿಮೆ ಆಗಿದೆ ಅಂತಕ್ಕಂಥದ್ದನ್ನು ಯಾರೂ ಹೇಳ್ತಾ ಇಲ್ಲ. ಆದರೆ ಬರೀ ಮೋದಿಯ ಜನಪ್ರಿಯತೆಯ ಆಧಾರದ ಮೇಲೆ ನಾವು ಚುನಾವಣೆ ಓಟ್ ಹಾಕ್ತೀವಿ ಅಂತಕ್ಕಂಥದ್ದನ್ನು ಹೇಳುವವರ ಸಂಖ್ಯೆ ಕಡಿಮೆ ಆಗಿದೆ. ಅವ್ರಿಗನ್ಸುತ್ತೆ ಅಭ್ಯರ್ಥಿನೂ ನಮ್ಗೆ ಇಂಪಾರ್ಟೆಂಟು, ಪಾರ್ಟಿ ಈ ರಾಜ್ಯದಲ್ಲಿ ಹೇಗೆ ಇದೆ ಅಂತಕ್ಕಂಥದ್ದು ಕೂಡ ನಮ್ಗೆ ಇಂಪಾರ್ಟೆಂಟು, ಲೋಕಲ್ ಇಶ್ಯೂಸ್ಗಳು, ನಮ್ಮ ಬದುಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಕೂಡ ನಮ್ಗೆ ಇಂಪಾರ್ಟೆಂಟ್. 14-19ರಲ್ಲಿ ನಿಮ್ಮ ಮತದಾರ ಹಾಗೆ ಹೇಳ್ತಾ ಇರಲಿಲ್ಲ. ಪ್ರಶ್ನೆ ಈಗ ನಿಮ್ಮದೇ ಮತದಾರರು ಇರೋದು. ಈಗ ಕಾಂಗ್ರೆಸ್ಗೆ ಓಟ್ ಹಾಕಿದ ಮತದಾರ ಕಾಂಗ್ರೆಸ್ಗೆ ಓಟ್ ಹಾಕ್ತಾನೆ ಈ ಸಲನೂ. ಆದರೆ ನಿಮ್ಮ ಮತದಾರ 14-19ರಲ್ಲಿ ಯಾವ ಮಾತನ್ನು ಹೇಳ್ತಾ ಇದ್ದ, ಆತನಿಗನ್ನಿಸ್ತಾ ಇದೆ ಅಭ್ಯರ್ಥಿನೂ ನಮಗೆ ಮುಖ್ಯ. 10 ವರ್ಷ ಆಯಿತು, ಈ ಅಭ್ಯರ್ಥಿಗೆ ಎಷ್ಟು ಸಲ ಓಟ್ ಹಾಕೋದು. ಕರ್ನಾಟಕದ ಉದಾಹರಣೆ ಮಾತಾಡ್ತಿದ್ವಲ್ಲ ನಾವು. ಅಭ್ಯರ್ಥಿ ಘೋಷಣೆ ಆಗೋದಕ್ಕಿಂತ ಮುಂಚೆ BJP 22, 23, 24 ಅನ್ನೋರು ಈಗ ನಿಮ್ಮವರೇ ಕ್ಯಾಮ್ರಾ ಆಫ್ ಮಾಡಿದ್ರೆ ಹೇಳ್ತಾರೆ ಒಂದು 17-18ಕ್ಕೆ ಬರ್ತೀವಿ ನಾವು. ಅಭ್ಯರ್ಥಿ ಘೋಷಣೆ ನಂತರ ಇದು ಈಗ ಬೆಲೆ ಏರಿಕೆ 2014-19ರಲ್ಲಿ ಅದು ಗೌಣ ಆಗಿಬಿಟ್ಟಿತ್ತು. ಈಗ ಜನರಿಗೆ 23ರ ಚುನಾವಣೆಯಲ್ಲೂ ನಾವು ನೋಡಿದ್ವಿ, ಕಾಂಗ್ರೆಸ್ಸಿನ ಗ್ಯಾರಂಟಿಗಳ ಸಕ್ಸಸ್ ಆಗಲಿಕ್ಕೆ ಕಾರಣನೇ ಬೆಲೆ ಏರಿಕೆ, ಮಹಿಳಾ ಮತದಾರರಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಆಕ್ರೋಶ, ಅದು ಲೋಕಸಭೆಗೂ ಕೂಡ ಕ್ಯಾರಿ ಫಾರ್ವರ್ಡ್ ಆಗಿರ್ತಕ್ಕಂಥ ಸಾಧ್ಯತೆಗಳಿರ್ಬೋದು. ಮೇಜರ್ ಜನರಿಗೆ ಗ್ರೋಸ್ ಇರತಕ್ಕಂಥದ್ದು ಅಭ್ಯರ್ಥಿಗಳ ಬಗ್ಗೆ. ಅದನ್ನು ಅಡ್ರೆಸ್ ಮಾಡಲಿಕ್ಕೆ BJPಗೆ ಸಾಧ್ಯ ಆಗದೆ ಹೋಗಿದ್ದರಿಂದ ಅನೇಕ ಕಡೆ ಆಂಟಿ ಇನ್ಕಂಬನ್ಸಿ ವಿಸಿಬಲಿ ಕಾಣ್ತಾ ಇದೆ ಅಭ್ಯರ್ಥಿಗಳಲ್ಲಿ. ನಿಮ್ಮಲ್ಲಿ ನೀವು ಹೇಳಿದಾಗ ಕೆಲವು ಅಭ್ಯರ್ಥಿಗಳು ಬಹುಕಾಲದಿಂದ ಇದ್ದಾರೆ, ನಾನು ಇಲ್ಲವೇ ಇಲ್ಲ ಆ ರೀತಿ ಅಂತ ಹೇಳೋದಿಲ್ಲ. ಆದರೆ ನಾವು ಬದಲಾಯಿಸುವ ರೀತಿಯಲ್ಲಿ ಬೇರೆ ಯಾವ ಪಕ್ಷಗಳು ಅಭ್ಯರ್ಥಿಗಳನ್ನ ಬದಲಾಯಿಸಿವೆ. ನಾವು ಎಲ್ಲ ಕಡೆಯಲ್ಲೂ ನೀವು ಇದನ್ನು ನೋಡಿರ್ತೀರಿ. ನೀವು ಗುಜರಾತಿಂದ ಇರ್ಬೋದು, ಬದಲಾವಣೆನೇ ಆಕ್ರೋಶ, ಕೆಲವು ಕಡೆ ಬದಲಾವಣೆ ಮಾಡಲಿಲ್ಲ. ಅದು ನೋಡಿ, ಇದು ಸಹಜವಾಗಿ ಕೆಲವರಿಗೆ ಒಪ್ಪಿಗೆ ಆಗುವಂಥದ್ದು, ಕೆಲವರಿಗೆ ಒಪ್ಪಿಗೆ ಆಗದೇ ಇರ್ಬೋದು. ಈ ರೀತಿಯ ಇದು ತರ್ಕಗಳು ನಡೀತಾನೆ ಇರ್ತವೆ. ನಾನು ಡಿಸ್ಪ್ಯೂಟ್ ಮಾಡೋದಿಲ್ಲ. ಆದರೆ ವಿಷಯ ಏನಂತಂದರೆ, ನಮ್ಮಲ್ಲಿ ಕರ್ನಾಟಕದಲ್ಲೂ 25 ಗೆದ್ದಿದ್ವಿ ನಾವು. 25ಕ್ಕೆ 25 ಕೊಡಲಿಲ್ಲ.
ಸುಮಾರು 8-10 ಸ್ಥಾನಗಳನ್ನು ನಾವು ಬದಲಾಯಿಸ್ಬಿಟ್ವಿ. ಸರ್, ಕಳೆದ ಸಲದ ಬೆಂಚ್ ಮಾರ್ಕೆ ಅಲ್ಲ ಕರ್ನಾಟಕ ಬಿಜೆಪಿಗೆ, ಅದು ಫ್ಲೂಕಲ್ಲಿ ಬಂದ್ಬಿಡ್ತದೆ 25. ಈ JDS-ನವ್ರು ಕಾಂಗ್ರೆಸ್ನವ್ರು ಮೈತ್ರಿ ಮಾಡ್ಕೊಂಡು ಅಧ್ವಾನ ಆಗಿದ್ದಕ್ಕೆ ನಿಮ್ದು 25 ಬಂತು. ನೀವು ಕಳೆದ ಸಲದನ್ನು ಬೆಂಚ್ ಮಾರ್ಕ್ ಅಂತ ಇಟ್ಕೋಬೇಡಿ ದಯವಿಟ್ಟು. ಆದರೂ ನಮ್ಮ ಬದಲಾವಣೆಗಳಾಗಿದೆಯಲ್ಲ, ಆಗಿದೆ. ನಾವೇನು ಎಲ್ಲವನ್ನೂ ಒಂದು ಫ್ಯಾಮಿಲಿಗಳಿಗೆ ಅಂತೇನು ಕೊಡಲಿಲ್ಲ ಅಲ್ಲ. ನಾನು ಹಿಂಗೆ ಬದಲಾವಣೆಗಳಲ್ಲೂ 2 ವಿಧ ಇವೆ. ನಿಮ್ಮದೇ ಕಾರ್ಯಕರ್ತನಿಗೆ ಕೊಟ್ಟಾಗ ನಿಮ್ಮ ಪಕ್ಷದ ಕಾರ್ಯಕರ್ತರು ಖುಷಿಯಾಗಿರ್ತಾರೆ. ಇಡೀ ದೇಶದಲ್ಲಿ ನೀವು 132 MP ಗಳನ್ನು ಚೇಂಜ್ ಮಾಡಿದ್ದೀರಿ. ನಾನು ಉತ್ತರ ಪ್ರದೇಶದ ಜೌನ್ಪುರದ ಸುಮ್ಮನೆ ನೋಡ್ತಾ ಇದ್ದೆ, ಯಾರಿಗೂ ಟಿಕೆಟ್ ಕೊಟ್ಟಿದ್ದೀರಿ? ನೀವೇ ಕೃಪಾಶಂಕರ್ ಸಿಂಗ್ ಮೇಲೆ ಮಹಾರಾಷ್ಟ್ರದಲ್ಲಿ ಆರೋಪಗಳನ್ನು ಮಾಡ್ತಾ ಇದ್ರಿ. ಈತನ ಬಳಿ ಆಯುಧಗಳಿವೆ, ಈತನನ್ನು ಬಂಧಿಸಿ ಅಂತಕ್ಕಂಥ ಹೇಳಿ ಆತನಿಗೆ ಹೋಗಿ ಜೌನ್ಪುರದಲ್ಲಿ ಟಿಕೆಟ್ ಕೊಡ್ತೀರಿ. ಕಾನ್ಪುರದಲ್ಲಿ ಒಬ್ಬ ಅಂದರೆ ಭಾಳ ಲೋ ಪ್ರೊಫೈಲ್ ಒಬ್ಬ ಜರ್ನಲಿಸ್ಟನ್ನು ಕರ್ಕೊಂಡು ಬಂದಿದ್ದೀರಿ. ಆತ ಮೋದಿ ಬಂದಾಗ ಕಾರ್ಯಕ್ರಮದಲ್ಲಿ ಆತನಿಗೆ ಅಲ್ಲಿನ 8 ಶಾಸಕರ ಹೆಸರು ಹೇಳಲಿಕ್ಕೆ ಬರಲಿಲ್ಲ ಅನ್ನೋದಕ್ಕೆ ಟ್ರೋಲ್ ಆದ ಆತ. ಹೀಗೆ ಬರೀ ಅಭ್ಯರ್ಥಿಗಳ ಆಯ್ಕೆ ಅಂದಾಕ್ಷಣ ಈ ಅಭ್ಯರ್ಥಿ ಬೇಡ ಅಂತಲ್ಲ, ನಿಮ್ಮ ಪಾರ್ಟಿಯ ಕಾರ್ಯಕರ್ತರು ಎದುರಿಸ್ತಾ ಇರ್ತಕ್ಕಂಥ ದೊಡ್ಡ ಸಮಸ್ಯೆ, ಯಾರನ್ನು ವಿರೋಧಿಸ್ಲಿಕ್ಕೆ ನಿಮಗೆ ಕಮಲದ ಕೈ ಹಿಡಿದಿದ್ರು ಅವರೆಲ್ಲರೂ ಬಂದು ಇವತ್ತು BJPಯ ಕೈ ಹಿಡಿತಾ ಇದ್ದಾರೆ. ಅದು ಕೂಡ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಎಲ್ಲ ಕಡೆ. ಇಲ್ಲ, ಒಂದು ಈ ರೀತಿಯ ತಿರುವುಗಳು ತೆಗೆದುಕೊಳ್ತಕ್ಕಂಥದ್ದು ರಾಜಕಾರಣದಲ್ಲಿ ಸಹಜ. ಯಾಕೆ ಅಂತಂದರೆ ಯಾರು ಅವರು ನಂಬಿರ್ತಕ್ಕಂಥ ಪಕ್ಷಗಳು ಯಾವಾಗ ವೀಕ್ ಆಗ್ತಾ ಹೋಗ್ತಿರ್ತವೆ, ಅಲ್ಲಿ ತನ್ನ ಭವಿಷ್ಯಗಳನ್ನು ರೂಪಿಸ್ಕೊಳ್ಳೋಕ್ಕೆ ಕೆಲವರು ಹೊರಗಡೆ ಬರ್ತಾರೆ. ಕಾರ್ಯಕರ್ತರು ಬರೋದ್ರ ಬಗ್ಗೆ ಅಲ್ರಿ ನಾವು ಕೇಳ್ತಾ ಇರೋದು. ಅಲ್ಲಲ್ಲ, ಬರೀ ಕಾರ್ಯಕರ್ತರು ಬರ್ತಾರೆ ನಂಗೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟ್ ಕೇಡರ್ ಎಷ್ಟು ಬಿಜೆಪಿಗೆ ಬಂತಪ್ಪ? ಯಾಕಂದ್ರೆ ಪಕ್ಷ ವೀಕ್ ಆಗ್ತಾ ಇದೆ, ಪಕ್ಷದಿಂದ ರಕ್ಷಣೆ ಇಲ್ಲ ಅಲ್ಲಿ TMC ವಿರುದ್ಧ. ಕಮ್ಯುನಿಸ್ಟ್ ಎಲ್ಲ ಈಗ ಬಿಜೆಪಿ ಧ್ವಜ ಹಿಡ್ಕೊಂಡು ಓಡಾಡ್ತಾರೆ. ಕಾರ್ಯಕರ್ತರ ಪಕ್ಷದಿಂದ ಪಕ್ಷಕ್ಕೆ ಬರೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ವಿರೋಧ ಎಲ್ಲಿ ಅಂತಂದ್ರೆ ಅಜಿತ್ ಪವಾರ್ ಬಂದ್ಬಿಡೋದ್ರಿ. ದೇವೇಂದ್ರ ಫಡ್ನವೀಸ್ 4 ವರ್ಷದಿಂದ ಹೇಳ್ತಾ ಇದ್ರು, ನನ್ನ ಟ್ರಕ್ ಲೋಡ್ ಗಟ್ಟಲೆ ನನ್ನ ಬಳಿ ಎವಿಡೆನ್ಸ್ ಇವೆ, ಟ್ರಕ್ ಲೋಡ್ ಗಟ್ಟಲೆ ನನ್ನ ಬಳಿ ಎವಿಡೆನ್ಸ್ ಇವೆ. ನಾನು ಮಂತ್ರಾಲಯ ಅಂದ್ರೆ ನಮ್ಮ ವಿಧಾನಸೌಧದಲ್ಲಿ ಮಂತ್ರಾಲಯ ಅಂತ, ಮಂತ್ರಾಲಯಕ್ಕೆ ಹೋಗಿ ಅಜಿತ್ ದಾದಾ ಪವಾರ್ ವಿರುದ್ಧ ನಾನು ಮಾತಾಡ್ತೀನಿ ಅಂತ. ಇವತ್ತು ಅಜಿತ್ ದಾದಾ ಪವಾರ್ ಮತ್ತು ದೇವೇಂದ್ರ ಫಡ್ನವೀಸ್ ಅಕ್ಕಪಕ್ಕ ಕೂತ್ಕೊಳ್ತಾರೆ. ನಿಮ್ಮ ಕಾರ್ಯಕರ್ತರಿಗೆ ಆಕ್ರೋಶ ಬರದೆ ಇನ್ನೇನು ಬರುತ್ತೆ? ಅಲ್ಲ, ಕೆಲವು ಸಾರಿ ಇಂಥವುಗಳು ಆಗಿರೋದನ್ನು ನಾನು ಇಲ್ಲ ಅನ್ನೋಕ್ಕಾಗೋದಿಲ್ಲ. ಆದರೆ ಒಂದು ಏನಂತಂದರೆ, ಸಾಂದರ್ಭಿಕವಾಗಿ ಒಂದು ರಾಜಕೀಯ ಈ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಎಷ್ಟೋ ಸಂದರ್ಭಗಳಲ್ಲಿ ಕಾಂಗ್ರೆಸ್ಸು ತನ್ನ ಎನಿಮಿಗಳ ಜೊತೆಯಲ್ಲೂ ಮಾಡ್ಕೊಂಡಿದೆ. ಈಗ BJPಯು ಕೆಲವು ಸಾರಿ ಮಾಡ್ಕೊಂಡಿದೆ. ಅದಕ್ಕೆ ಕಾರಣಗಳನ್ನು ನಾವು ಮಾತ್ರ ಇಟ್ಕೊಂಡಿರ್ತೇವೆ, ಅದು ಎಲ್ರಿಗೂ ಗೊತ್ತಿರಲ್ಲ. ಯಾಕೆಂದರೆ ಜಮ್ಮು ಕಾಶ್ಮೀರದಲ್ಲಿ ನಾವು ಆ ರೀತಿ ನಮ್ಮ ನೀತಿ ಸಿದ್ಧಾಂತಗಳಿಗೆ ನಾವು ನೋಡೋದಾದರೆ ಅಲ್ಲಿ ಯಾರ ಜೊತೆಯಲ್ಲೂ ಹೋಗೋಂಗೇ ಇಲ್ಲ ನಾವು. ಆದರೂ ನಾವು ಅಲ್ಲಿ ಸರ್ಕಾರ ಮಾಡಿದ್ವಿ. ಕಾರಣ ಏನಿತ್ತು? ಯಾರು ಬೇಕಿತ್ತೋ ನಮಗೆ ಇತ್ತು ಅವ್ರ ಜೊತೆಯಲ್ಲಿ ಸೇರಿ ಅಲ್ಲಿನ ವಿಚಾರಗಳನ್ನ ತಿಳ್ಕೊಂಡು ಅಲ್ಲಿ ಏನು ಸೊಲ್ಯೂಷನ್ ಕೊಡಬೇಕೋ ಅದನ್ನು ಕೊಟ್ಟಾಯಿತು. ಬಟ್ ಏನು ಮಾಡಿದ್ರು ಒಂದು ಜಸ್ಟಿಫಿಕೇಶನ್ ಇರುತ್ತೆ ನೋಡ್ರಿ ಅವ್ರ ಹತ್ರ. ಎಸ್ ದೇವರಾಜ್ ಅವರೇ, ಸರ್ 3 ಕ್ಷೇತ್ರ ಖಂಡಿತವಾಗಿ ನನ್ನ ರಾಜ್ಯಕ್ಕೆ ಸಂಬಂಧಪಟ್ಟ ಒಟ್ಟಾರೆ ಹೇಳ್ಬಿಡ್ತೀನಿ. ನಾವು ರಾಜ್ಯದಲ್ಲಿ 28ಕ್ಕೆ 28 ಗೆಲ್ಲಬೇಕು ಅಂತೇಳಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ವಿ. ಎರಡೂ ಪಕ್ಷದ ಕಾರ್ಯಕರ್ತರಲ್ಲಿ ಸಮನ್ವಯತೆಯನ್ನು ನೋಡಿದ್ದು ಭಾಳಷ್ಟು ವರ್ಷಗಳಾದಮೇಲೆ ಈ ಸಲ ನಾವು ನೋಡಿದ್ದು. ಎಲ್ಲ ಕಡೆ ನಮಗೆ ಸಮನ್ವಯತೆ, ಆ ಸಮಸ್ಯೆನೇ ನಮಗೆ ಕಾಡಲಿಲ್ಲ. ಹಾಗಾಗಿ ನನಗನ್ಸುತ್ತೆ ಈ ಸಲ ಬಹುಶಃ ನಾವು ಹಾಸನದಲ್ಲಿತ್ತ ಸಮನ್ವಯತೆ, ಹಾಸನದಲ್ಲಿ ಒಂದು ಕೊರತೆ ನಮಗೆ ಕಾಣಿಸ್ತಾ. ಆ್ಯಕ್ಚುಲಿಗೆ ಅವರು ನೇರವಾಗಿ ಬರಲಿಲ್ಲ, ಆದರೂ ಸಹ ನಮ್ಮ ವಿರುದ್ಧವಾಗಿ ಏನು ಅವ್ರಿಗೆ ಕೆಲಸ ಮಾಡಲಿಲ್ಲ, ನಮ್ಮ ವಿರುದ್ಧವಾಗಿ ಏನು ಕೆಲಸ ಮಾಡಲಿಲ್ಲ. ಮತ್ತು ಕಾರ್ಯಕರ್ತರೆಲ್ಲ ನಮ್ಗೆ ಸಹಕಾರ ಕೊಟ್ಟರು. ಮಂಡ್ಯದಲ್ಲೂ ಇತ್ತಾ? ಮಂಡ್ಯದಲ್ಲೂ ಮಂಡ್ಯದಲ್ಲೂ ನಮಗೆ ಏನು ಸಮಸ್ಯೆ ಆಗಲಿಲ್ಲ. ನಮಗೆ ಎಲ್ಲ ಸಮನ್ವಯತೆ ಅಲ್ಲ, ಖಂಡಿತ ಸರ್, ಖಂಡಿತ. ಯಾಕಂದ್ರೆ ಇವನ್ MLCಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಆ ಸಮನ್ವಯತೆಯನ್ನು ನಾವು ಕಾಣ್ತಾ ಇದ್ದೀವಿ. ಮೊದಲನೇ ಬಾರಿಗೆ ನಾವು ಅದನ್ನು ನೋಡ್ತಾ ಇದ್ದೀವಿ. ಭಾಳಷ್ಟು ವರ್ಷ ಆಗಿತ್ತು ನಾವು ಈ ಒಂದು ಸಮನ್ವಯತೆಯನ್ನು ನೋಡಿ. ಹಾಗಾಗಿ ನಾವೇನು 28ಕ್ಕೆ ನಾವು ಪ್ರಯತ್ನ ಪಟ್ವಿ. ನನಗನ್ಸುತ್ತೆ ಬಹುಶಃ ನಾವು 28ರಲ್ಲೂ ಈ ಸಲ ನಾವು ಕರ್ನಾಟಕದಲ್ಲಿ ಗೆಲ್ಲಬಹುದು. ನಾವು ಆ ಒಂದು ಚರಿತ್ರೆಯನ್ನು ದಾಖಲು ಮಾಡ್ತೀವಿ ಈ ಸಲ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್. ಖಂಡಿತ 28ಕ್ಕೆ 28. ಹಾಸನ ನಮ್ಮ ಕರ್ನಾಟಕದ ಭಾಗನೇ ಅಲ್ವಾ ಸರ್? 28ಕ್ಕೆ 28. ಮಿಕ್ಕಿದ್ದು ಬಿಡಿ, ಅದು ಬೇರೆ ಬೇರೆ ಪ್ರಕ್ರಿಯೆಗಳು, ಅದ್ರ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗಲ್ಲ. ಬಟ್ ಈಗೇನು ನಾವು 28ಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ವಿ. ಎರಡೂ ಪಕ್ಷದ ಮತಗಳು ಸೇರ್ಕೊಂಡಿದೆ. ಈಗ ಒಂದು ಪಕ್ಷ ಅಲ್ಲ ಅಲ್ಲಿ. ಇವತ್ತು NDA ಒಕ್ಕೂಟ ಇವತ್ತು ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. NDA ಒಕ್ಕೂಟಕ್ಕೆ 13 ಕ್ಷೇತ್ರಗಳಲ್ಲಿ ಕಳೆದ ಸಲನೂ ಎರಡು ಪಕ್ಷ ಸೇರ್ಕೊಂಡಿದೆ. ಖಂಡಿತ ನಮ್ಗೆ ಈ ಕೊರತೆ ಆಗಿ ಸರ್. ಈಗ ಅಲ್ಲಿ ನೀವೇ ಅದನ್ನ ಹೇಳ್ಬಿಟ್ರಲ್ಲ, ಏನು ನಾವು ಗೊಂದಲ ಮಾಡ್ಕೊಂಡ್ವಿ ಅಂತ ಹೇಳಿ. ನಮ್ಮನ್ನು ನಿಲ್ಲಿಸಿ ಮಂಡ್ಯದಲ್ಲಿ ಏನು ಮಾಡಿದ್ರು, ತುಮಕೂರಲ್ಲಿ ಏನು ಮಾಡಿದ್ರು, ಎಲ್ಲ ಕಡೆ ನೀವೇ ನೋಡಿದ್ರಿ. ಇಲ್ಲೇ
ಎಲ್ಲೇ ನಾವು ಪ್ಯಾನಲ್ ಡಿಸ್ಕಷನ್ಸ್ ಮಾಡಿದ್ದೀವಿ. ನಾವು ಮುಂದೆ ನಿಲ್ಲಿಸ್ಬಿಟ್ಟು ಇವತ್ತು ಚುನಾವಣೆ ಆಗಲಿ ಸರ್ಕಾರ ಇವ್ರನ್ನ ಕುಮಾರಸ್ವಾಮಿ ಅವ್ರನ್ನ ಹೆಂಗೆ ಇಳಿಸ್ತೀವಿ ನೋಡಿ ಅಂತಕ್ಕಂಥದ್ದನ್ನ ಬಹಿರಂಗವಾಗಿ ಒಬ್ಬ ಮಾಜಿ ಎರಡು ಪಕ್ಷಗಳು ಸೇರಿರೋದು ಪಾಸಿಟಿವ್ ಆಗುತ್ತೆ ಅಂದ್ರೆ ಕಳೆದ ಸಲನೂ ಸೇರಿ ಎರಡು. ಆದ್ರೆ ಚಾಮರಾಜನಗರ ಯಾವಾಗ ಬಿಜೆಪಿ ಗೆಲ್ಲಬೇಕು, ಚಿಕ್ಕಬಳ್ಳಾಪುರ ಯಾವಾಗ ಬಿಜೆಪಿ ಸರ್ ಈ ಸಮನ್ವಯ ನಾನು ಪ್ರಾಮಾಣಿಕ ಒಪ್ಕೊಂತೀನಿ. ಈ ಸಮನ್ವಯತೆಯನ್ನ ಹಿಂದಿನ ನಾವು 2019 ನಾವು ನೋಡಿರ್ಲಿಲ್ಲ, ನಮ್ಮ ಅನುಭವಕ್ಕೆ ಬಂದಿರಲಿಲ್ಲ. ಅದಕ್ಕೆ ತಕ್ಕ ಬೆಲೆಯನ್ನು ಎರಡೂ ಪಕ್ಷಗಳು ತೆತ್ತೋ ಅದನ್ನ. ಸೊ ಆದರೆ ಈ ಸಲ ನಮಗೇನಾಗಿದೆ, ಎಲ್ಲೂ ಸಹ ನಮ್ಮ ಕಾರ್ಯಕರ್ತರಲ್ಲಿ ಬಹುಶಃ ಎಲ್ಲರೂ ಮಾತನಾಡ್ತಿದ್ದೇನೋ ನಾಯಕರುಗಳು ಒಂದಾಗ್ಬಿಡ್ತಾರೆ, ಕಾರ್ಯಕರ್ತರು ಒಂದಾಗಲ್ಲ ಅಂತ. ಬಟ್ ನಮ್ಮ ಕಾರ್ಯಕರ್ತರಿಗೆ ನಮಗೇನು ಅನಿಸ್ಲೇ ಇಲ್ಲ. ನಮಗೆ ಈಗ ನಾನು ಉತ್ತರದಲ್ಲೇ ಲೆಕ್ಕ ಹಾಕೊಳ್ಳಿ, ನಮಗೇನು ಬೇರೆ ಪಕ್ಷಕ್ಕೆ ಮಾಡ್ತಿದ್ದೀವಿ ಅಥವಾ ಇನ್ನೊಂದು ಮಾಡ್ತಿದ್ದೀನಿ ಆ ರೀತಿ ಭಾವನೆಗಳೇ ನಮಗೆ ಬರಲಿಲ್ಲ. ಇಬ್ಬರು ಒಟ್ಟಾರೆಯಾಗಿ ಹೋದ್ವಿ, ಕೆಲಸ ಮಾಡಿದ್ವಿ. ಸೊ ನನಗನ್ಸುತ್ತೆ ಈ ಸಲ ನಾನು ಭಾಳಷ್ಟು ಕ್ಷೇತ್ರಗಳು ನಾನು ನೋಡ್ಕೊಂಡ್ಬಂದೆ. ಅದರಲ್ಲೂ ವಿಶೇಷವಾಗಿ ಹಳೆ ಮೈಸೂರು ಭಾಗವನ್ನು ನಾನು ನೋಡಿದಂಥದ್ದು, ಅಲ್ಲೆಲ್ಲೂ ಸಹ ನಮಗೆ ಕೊರತೆ ನಮಗೆ ಕಂಡು ಬರಲೇ ಇಲ್ಲ. ಹಾಗಾಗಿ ರಾಜ್ಯದ ಮಟ್ಟಿಗೆ ಹೇಳ್ತು ಅಂತಂದರೆ ಈ ಸಲ ಅಂತೂ ನಮಗೆ ಒಳ್ಳೆಯ ಫಲಿತಾಂಶವನ್ನು ನಾವು NDA ಅಭ್ಯರ್ಥಿಗಳು ನೋಡ್ತಾರೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಆಮೇಲೆ ನೀವು ಈಗಾಗಲೇ ಹೇಳಿದ ಘೋಷಣೆ ಆಗೋ ತನಕ ಅದೇ ಭಾವನೆ ಇತ್ತು, ಟಿಕೆಟ್ ಘೋಷಣೆ ಆಗುವ ತನಕ. ಅಲ್ಲ ಸರ್, ನಮಗೆ ಈಗ ಏನಾಗಿದೆ, ಇರ್ಲಿ ಬಿಡಿ. ಚಲವಾದಿ ನಾರಾಯಣ ಸ್ವಾಮಿ ಅವರು ತಮ್ಮ ಪಕ್ಷದ ಸ್ಟ್ಯಾಂಡ್ ಹೇಳ್ತಾರೆ, ದೇವರಾಜ್ ಅವರು ತಮ್ಮ ಪಕ್ಷ ನ್ಯೂಟ್ರಲ್ ಆಗಿ ರಿಯಾಲಿಟಿ ಎಷ್ಟೇ ಹಾರ್ಡ್ ಆಗಿದ್ರು ಅದನ್ನ ಹೇಳಬಲ್ಲಂತವ್ರು ಶಂಕರ್ ಶೆಟ್ಟರು. ಅಲ್ಲ ಇಲ್ಲ ಶಂಕರ್ ಶೆಟ್ಟರು ಹೇಳ್ತಾರೆ. ಅಲ್ಲ ಇನ್ನೊಂದು ಸತ್ಯ ನಿಮ್ಮ ಹತ್ರ ಒಪ್ಕೊಂತೀನಿ. ನಮಗೆ ಬೇಕಾದ್ರೆ ಈ ಸಲ ಪರ್ಸೆಂಟೇಜ್ ಆಫ್ ವೋಟ್ಸ್ ಏನಿದೆ ಅದಕ್ಕೆ ಸ್ವಲ್ಪ ಕಡಿಮೆ ಆಗೋದು ಅಷ್ಟೇ. ಸಹಜ. ನೀವು ಮೈತ್ರಿ ಇದ್ದಾಗ 3 ಕ್ಯಾಂಡಿಡೇಟ್ ನಿಲ್ಸಿದ್ರಿ, ಕಳೆದ ಸಲ ಹೆಚ್ಚಿಗೆ ಕ್ಯಾಂಡಿಡೇಟ್ ಇರ್ತಿದ್ರು, ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ ಹೊರತು ಬೇರೆ ಇನ್ನೇನು ನನಗೆ ಅಂತ ವ್ಯತ್ಯಾಸಗಳು ಕಾಣುತ್ತೆ. ಓಕೆ, ಶಂಕರ್ ಶೆಟ್ಟರು ಮಾತಾಡ್ತೀನಿ ನಾನು. ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.